ನಮಸ್ಕಾರ ಸ್ನೇಹಿತರೆ, ನಾನು ಕೆ ವಿಜಯ ರಾಜೇಶ್. KVR ಟಾಕ್ಸ್ಗೆ ಸ್ವಾಗತ. ನನ್ನ ಒಬ್ಬ ಕ್ಲೈಂಟ್ ನನ್ನ ಹತ್ರ ಬಂದು ಹೇಳಿದ್ರು, ಸರ್ ನಾನು ಮನೆ ಮಾರಿದ್ದೀನಿ, ಎಲ್ಲ ಸಾಲ ಎಲ್ಲ ಕೊಟ್ಬಿಟ್ಟು ಒಂದು 10 ಲಕ್ಷ ರೂಪಾಯಿ ಇದೆ, ಅದನ್ನು ಏನು ಮಾಡಬೇಕು, ನನಗೆ ಜಾಸ್ತಿ ರಿಟರ್ನ್ಸ್ ಬೇಕು, ಜಾಸ್ತಿ ಆದಾಯ ಬೇಕು ಅಂತ. ಈ ರೀತಿಯಾದ ಒಂದು ಪ್ರಶ್ನೆಗಳು ನನಗೆ ಪ್ರತಿದಿನ ಕೇಳ್ತಾ ಇರ್ತಾರೆ. ಯಾಕೆಂತಂದರೆ ಜನಕ್ಕೆ ಕಡಿಮೆ ದುಡ್ಡಲ್ಲಿ ಹೆಚ್ಚು ಆದಾಯ ಬರಬೇಕು ಅಂತ. ಆದರೆ ಸ್ನೇಹಿತರೆ, ಎಲ್ಲಿ ಹೆಚ್ಚಿನ ಆದಾಯದ ಆಮಿಷ ಆಸೆ ಇರುತ್ತೋ ಅಲ್ಲಿ ನಿಮಗೆ ಮೋಸ ಆಗುತ್ತೆ. ಉದಾಹರಣೆಗೆ ನನಗೆ ಇನ್ನೊಬ್ರು ಬಂದು ಹೇಳಿದ್ರು, ಎಲ್ಲ ಉತ್ತರ ಕರ್ನಾಟಕದ ಒಂದು ಊರಲ್ಲಿ ನೀವು ಎಷ್ಟು ದುಡ್ಡು ಕೊಡ್ತೀರೋ ಅದು ಕೇವಲ 3 ತಿಂಗಳಲ್ಲಿ ಡಬಲ್ ಸಿಗುತ್ತೆ ಅಂತ ಮೊದಲನೇದಾಗಿ ಹೇಳಿದ್ರು. ನಾನು ಆಶ್ಚರ್ಯಪಟ್ಟೆ. ಒಂದೇ ತಿಂಗಳ ನಂತರ ಹೇಳಿದ್ರು, ಇಲ್ಲ 10 ತಿಂಗಳಲ್ಲಿ ಡಬಲ್ ಆಗುತ್ತೆ ಅಂತ. ಸುಮಾರು ಆ ವ್ಯಕ್ತಿ ಆ ಚಿಕ್ಕ ಊರಲ್ಲಿ ನೂರಾರು ಕೋಟಿಗಳಷ್ಟು ಹಣವನ್ನು ಕಲೆಕ್ಟ್ ಮಾಡಿ ಪರಾರಿಯಾಗಿದ್ದ. ಹಾಗಾಗಿ ಯಾವುದೇ ಒಂದು ನಿಮ್ಮ ಹತ್ರ ದುಡ್ಡಿದೆ ಅದನ್ನು ಹೂಡಿಕೆ ಮಾಡಬೇಕು ಅಂತಂದಾಗ ಬಹಳಷ್ಟು ಹುಷಾರಾಗಿರಬೇಕಾಗುತ್ತೆ. ಮತ್ತು ಯಾವುದೇ ಒಂದು ಹೂಡಿಕೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗ್ತಾ ಇರುತ್ತೆ. ಏಕೆಂದರೆ ಒಬ್ಬ ವ್ಯಕ್ತಿಗೆ ಸೂಟ್ ಆಗುವಂಥ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇನ್ನೊಬ್ಬರಿಗೆ ಅಪ್ಲೈ ಆಗೋದಿಲ್ಲ. ಹಾಗಾಗಿ ಜನರಲ್ ಆಗಿ ನಾವೇನು ಹೇಳ್ತೀವಪ್ಪ ಅಂತಂದರೆ, ಮೊದಲನೇದಾಗಿ ನೀವು ನಿಮ್ಮನ್ನು ಏನು ಕೇಳ್ಕೋಬೇಕು ಅಂತಂದರೆ, ಈಗ ರೀತಿ ಬಂದಿರುವಂಥ ಹಣ ನನಗೆ ಎಷ್ಟು ದಿನದಲ್ಲಿ ವಾಪಸ್ ಬೇಕು ಅಥವಾ ನಾನು ಎಷ್ಟು ರಿಟರ್ನ್ಸನ್ನು ಇದರಲ್ಲಿ ಬಯಸ್ತೀನಿ ಅಂತ. ನಾವು ಮೊದಲನೇದಾಗಿ ಹೇಳೋದೇನಪ್ಪ ಅಂತಂದರೆ, ನೀವು FDನಲ್ಲಿ ಇಡಿ ಅಂತ. ಯಾಕೆ ಅಂತಂದರೆ FDನಲ್ಲಿ ಇಟ್ಟಾಗ ಏನಾಗುತ್ತೆ, ನೀವು ಯಾವುದೇ ಕ್ಷಣದಲ್ಲಿ ಕೂಡ ಅದನ್ನು ವಾಪಸ್ ಪಡಿಬೋದು ಮತ್ತು ಅದರಲ್ಲಿ ಬರುವಂಥ ರಿಟರ್ನ್ಸ್ ವರ್ಷಕ್ಕೆ ನಿಮ್ಮ ಅಕೌಂಟಿಗೆ ಬರುತ್ತೆ, ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು. ಇನ್ನು ಇಲ್ಲ ಸರ್ ನನಗೆ ಇಮಿಡಿಯೇಟಾಗಿ ಅದರದ್ದು ಅವಶ್ಯಕತೆ ಇಲ್ಲ, ಸ್ವಲ್ಪ ಲಾಂಗ್ ಟೈಮಲ್ಲಿ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಗೋಲ್ಡನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೀವಿ. ಯಾಕೆಂತಂದರೆ ಈಗ SB ಅಕೌಂಟು ಮತ್ತು FD ಅಕೌಂಟನ್ನು ಕಂಪೇರ್ ಮಾಡಿದಾಗ ನಿಮಗೆ ಬರುವಂಥ ರಿಟರ್ನ್ಸಲ್ಲಿ ಗೋಲ್ಡಲ್ಲಿ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಮತ್ತು ಈ ಗೋಲ್ಡನ್ನು ನಿಮ್ಮ ದುಡ್ಡಿಂದ ಗೋಲ್ಡ್ಗೆ ಕನ್ವರ್ಟ್ ಮಾಡೋದಾಗಲಿ ಅಥವಾ ಗೋಲ್ಡಿಂದ ಮತ್ತೆ ಹಣದ ರೂಪಕ್ಕೆ ಕನ್ವರ್ಟ್ ಮಾಡೋದಾಗಲಿ ತುಂಬ ಸುಲಭ. ಹಾಗಾಗಿ ಇನ್ನೊಂದು ಆಯ್ಕೆ ಏನಪ್ಪ ಅಂತಂದರೆ ಗೋಲ್ಡ್. ಇಲ್ಲ ಸರ್ ನನ್ನ ಹತ್ರ ಹೆಚ್ಚಿನ ಮೊತ್ತ ಇದೆ, ಸ್ವಲ್ಪ ಜಾಸ್ತಿ ಆಸೆ ಇದೆ, ಆದರೆ ಸೇಫಾಗಿ ಇರಬೇಕು ಅಂತಂದಾಗ ನಾವೇನು ಮಾಡ್ತೀವಿ ಅಂತಂದರೆ, ನೀವು ಸೈಟಿನ ಬಗ್ಗೆ ಯಾವುದೇ ಒಂದು ಸೈಟ್ನ ತೆಗೆದುಕೊಳ್ಳಿ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ಈ ಸೈಟ್ಗಳು ನೀವು 2 ವರ್ಷ 3 ವರ್ಷ ಅಂತ ಕೊಟ್ಟಾಗ ಈಗಿರುವಂಥ ಪರಿಸ್ಥಿತಿನಲ್ಲಿ ಹೆಚ್ಚಿನ ಆದಾಯವನ್ನು ತರ್ತಾ ಇದೆ. ಆದರೆ ಒಂದು ವಿಷಯ ನೀವು ಜ್ಞಾಪಕ ಇಟ್ಕೋಬೇಕು, ಸೈಟ್ ಅನ್ನೋದು ತೆಗೆದುಕೊಳ್ಳೋದಕ್ಕೂ ಒಂದು ಪ್ರಕ್ರಿಯೆ ಇರುತ್ತೆ, ಅದಕ್ಕೆ ಆದಂಥ ಒಂದು ಸಮಯ ಇರುತ್ತೆ. ಇನ್ನು ಮಾರಬೇಕು ಅಂತ ಹೇಳಿದಾಗಲೂ ಕೂಡ ಅದಕ್ಕೆ ಆದ ಒಂದು ರೀತಿ ಪ್ರಕ್ರಿಯೆ ಇರುತ್ತೆ ಮತ್ತು ಅದಕ್ಕೆ ಸಮಯ ಇಡುತ್ತೆ. ಇಷ್ಟು ಅಂಶಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಹೂಡಿಕೆಗಳನ್ನು ನೀವು ಪ್ಲಾನ್ ಮಾಡಬೇಕಾಗುತ್ತೆ. ಬಹಳ ಮುಖ್ಯವಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಈ ಒಂದು ಲಾಭದ ಆಸೆಗೋಸ್ಕರ, ಹೆಚ್ಚಿನ ಬಡ್ಡಿಗೋಸ್ಕರ ಜನಗಳಿಗೆ ನೀವು ಸಾಲ ಕೊಟ್ಟಾಗ ನಿಮಗೆ ಯಾವಾಗ ಅಗತ್ಯ ಇರುತ್ತೋ ಅದು ಆವಾಗ ವಾಪಸ್ ಬರೋದಿಲ್ಲ. ಹಾಗಾಗಿ ನಿಮ್ಮ ಹತ್ರ ಒಂದು ಹಣ ಇದೆ, ಲಂಸಮ್ ಹಣ ಇದೆ ಅಂತಂದಾಗಲೂ ಕೂಡ ಭಾಳ ಎಚ್ಚರ ವಹಿಸಬೇಕಾಗತ್ತೆ. ಇನ್ನು ಚಿಕ್ಕ ಮೊತ್ತಗಳಲ್ಲಿ ನಾವು ಉಳಿಸ್ತೀವಿ ಅಂತ ಅಂದಾಗಲೂ ಕೂಡ ನೀವು ಬಹಳ ಆಲೋಚನೆ ಮಾಡಿ ಹಣನ ಹೂಡಿಕೆ ಮಾಡಬೇಕಾಗತ್ತೆ. ಇನ್ನು ದಯವಿಟ್ಟು ಯಾರೋ ಒಬ್ಬರು ಇಂಥ ಸ್ಕೀಮಲ್ಲಿ ದುಡ್ಡು ಹಾಕಿದ್ರು ಅಂತೇಳಿ ನೀವು ಹಾಕಕ್ಕೆ ಹೋಗಬೇಡಿ. ಯಾಕೆಂತಂದರೆ ಪ್ರತಿಯೊಂದು ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅಗತ್ಯಗಳು ಮತ್ತು ಶಕ್ತಿಗಳು ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಹೂಡಿಕೆಗಳು ನೀವು ಬಹಳ ಕಷ್ಟಪಟ್ಟು ದುಡಿದಿರುವಂಥ ಹಣ, ಅದನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು ಮತ್ತು ಬೆಳೆಸ್ಕೋಬೇಕಾಗತ್ತೆ. ಹಾಗಾಗಿ ಚಿಕ್ಕದಾಗಿ ನೀವೆಲ್ಲಿ ಹೂಡಿಕೆ ಮಾಡ್ತೀರಾ ಅದು ಸೇಫಾಗಿರಬೇಕು ಮತ್ತು ಯಾವುದೇ ರೀತಿ ಆಮಿಷಕ್ಕೊಳಗಾದೆ ಹೆಚ್ಚಿನ ರಿಟರ್ನ್ಸ್ನ ಬಯಸದೆ, ಅದು ಯಾವಾಗ ಪರ್ಫಾರ್ಮ್ ಮಾಡೋಕ್ಕಾಗುತ್ತೆ ಆ ಥರ ಒಂದು ರಿಟರ್ನ್ಸನ್ನು ನೀವು ಬಯಸಿ ಮತ್ತು ನಿಮಗೆ ಯಾವಾಗ ಅಗತ್ಯ ಇದೆ ಆವಾಗ ಅದನ್ನು ಸಿಗಬೇಕು ಅನ್ನುವಂಥ ಒಂದು ಆಲೋಚನೆ ಇಟ್ಟುಕೊಂಡು ನೀವು ಹೂಡಿಕೆಗಳನ್ನು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.